ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫಿಶ್ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಫಸ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಮೊದಲಿಗೆ ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಹಾಗೆ 1 ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ತೊಗೊಳ್ಳೋಣ. ಮತ್ತು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು 1/2 ಲೆಮನ್ ತಗೊಂಡು ಅದನ್ನು ಹಿಂಡ್ಕೊಳ್ಳಿ. ಮತ್ತು ಇವಾಗ ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದನ್ನು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಮಸಾಲೆ ರೆಡಿ ಮಾಡಿಕೊಂಡು ಇವಾಗ ಇಲ್ಲಿ ನಾನು ಫಿಶ್ನ 2-3 ಟೈಮ್ಸ್ ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇದಕ್ಕೆ ಈ ಮಸಾಲೆನ ನೀಟಾಗಿ ಅಪ್ಲೈ ಮಾಡೋಣ. ಇವಾಗ 2 ಸೈಡಲ್ಲೂ ಚೆನ್ನಾಗಿ ಇದನ್ನ ಅಪ್ಲೈ ಮಾಡ್ಕೋಬೇಕಾಗುತ್ತೆ ನಾವು. ಇವಾಗ ನಾನಿಲ್ಲಿ ಎಲ್ಲ ಫಿಶ್ಗೂ ಅಪ್ಲೈ ಮಾಡ್ಕೊಂಡಿದ್ದೀನಿ ಮಸಾಲೆನ. ಇದನ್ನು 1/2 ಆನ್ ಅವರ್ ಫ್ರಿಜ್ಜಲ್ಲಿ ಇಡಬೇಕು, ಮ್ಯಾರಿನೇಟ್ ಆಗಬೇಕಿದು ಚೆನ್ನಾಗಿ. ಇಲ್ಲಾಂದರೆ ಹಾಗೇನೂ ಇಡ್ಬೋದು. ಒಂದು ಅರ್ಧ ಗಂಟೆ ಆದಮೇಲೆ ಇವಾಗ ನಾವು ಒಂದು ತವಾಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ. ಆಯಿಲ್ ಅಪ್ಲೈ ಮಾಡಿಕೊಂಡು ಈ ಫಿಶ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಅದ್ರ ಮೇಲೆ ಹಾಕಿ ಒಂದು ಸೈಡು ಬೇಯಿಸ್ಕೋಬೇಕು. ಒಂದು 10 ಮಿನಿಟ್ಸ್ ಆದರೂ ಇದು ಬೇಯಬೇಕು. ಚೆನ್ನಾಗಿ 10 ಮಿನಿಟ್ಸ್ ಬೆಂದ ಮೇಲೆ ಇದನ್ನು ಮತ್ತೆ ಮಗ್ಚಾಕ್ಬೇಕು ನಾವು. ಒಂದು ಸೈಡ್ ಬೆಂದಿದೆ ಇವಾಗ. ಈಗ ಇದನ್ನು ಮಗ್ಚಾಕೊಳ್ಳೋಣ. ಮಗ್ಚಾಕೊಂಡು ಮತ್ತೆ ಇದನ್ನು ಅಷ್ಟೇ 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಎಲ್ಲೆಲ್ಲಿ ನಿಮಗೆ ಹಸಿ ಥರ ಕಾಣಿಸ್ತಾ ಇದೆ ಅಲ್ಲೆಲ್ಲ ಮತ್ತೆ ಇನ್ನೊಂದು ಸಲ ಮಗ್ಚಾಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಇದೆಷ್ಟು ಚೆನ್ನಾಗಿ ಬೆಂದಿದೆ, 2 ಕಡೆ ನೀಟಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಯಾರು ಬೇಕಾದರೂ ಈಸಿಯಾಗಿ, ಈ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಫಸ್ಟ್ ಟೈಮ್ ಅಡುಗೆ ಮಾಡ್ತಿರೋರು ಎಲ್ಲರೂ ಸಹ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.